ಸೀರಿಯಸ್ ಆಗಿ ತಗೊಂಡು ಮನಸ್ಸಿಗೆ ಹಾಕೊಂಡು ಇಲ್ಲಿ ಒಂದೊಂದು ಇದಕ್ಕೂ ಸೋಲಿಗೂ ಒಂದೊಂದು ಮಾತಾಡ್ತಾರಲ್ಲ ಎಲ್ಲ ಚೆನ್ನಾಗಿ ಸೂಪರ್ ಆಗಿ ಇವಾಗ ಹೆಂಗ್ ಆಡ್ತಿದ್ಯಾ ಹಂಗೆ ಆಡು ಓಕೆ. ಸೋ ಸ್ವೀಟ್ ಆಫ್ ಯು ರಕ್ಷಿತಾ. ಅವಳೆ ಕಣೆ ಎಲ್ರಿಗೂ. ಹೌದಾ? ಅಂದ್ರೆ ಉಪಚಾರ ವಿಷಯದಲ್ಲಿ ಹೌದಾ ಇಲ್ಲಿ ಎಲ್ಲ ಆಪೋನೆಂಟ್ಸ್ ಅಂತ ಗೊತ್ತಿದ್ರು ಶಿ ಇಸ್ ವೆರಿ ಸ್ವೀಟ್ ಇನ್ಸೈಡ್. ಹೊರಗಡೆನೂ ಹಂಗೆ ಹೋಗ್ತಿರುತ್ತೆ ಏನೋ ಫಾರ್ ಶೋರ್, ಬಟ್ ನನ್ನ ಒಪಿನಿಯನ್ ನೋಡ್ಬೇಕು ಶಿ ಇಸ್ ರಿಯಲಿ ಸ್ವೀಟ್. ಅವಳ ಆಟ ಆಡ್ತಿದ್ದಾಳೆ ಎಲ್ಲ ಇರಲಿ. ಗಿಲ್ಲಿ ಅಂತೂ ಅದನ್ನೇ ನಾವು ತಲೆಯಲ್ಲಿ ಇಟ್ಕೊತಾ ಇದ್ರೆ ಏನಾಗುತ್ತೆ, ದಿನ ನಮಗೆ ಬರ್ಡನ್ ಜಾಸ್ತಿ ಆಗ್ತೈತೆ, ಎನಿಮೀಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ನೀವು ಇವ್ರಗಳ ಮಧ್ಯೆ ಮಾಡ್ಕೊಂಬರಕ್ ಸ್ವೀಟ್ಸ್ ಏನೇನೋ ಒಂದು ಪ್ಲಾನ್ ಮಾಡಿದ್ದೆ, ಬಿಡಲ್ಲ ಅಂತ ಹೇಳಿದ್ರೆ. ಬಟ್ ಅಂದ್ರೆ ನೀವೇನಾದ್ರೂ ಟಾಸ್ಕ್ ಅಲ್ಲಿ ಗೆದ್ದಾದ್ಮೇಲೆ ನಿಮ್ಗೆ ಮೋಸ್ಟ್ಲಿ ಆ ಥರ ಏನೋ ಬೋನಸ್ ಥರ ಏನಾದರೂ ಕೊಡೋದು ಆ ಥರ ಎಲ್ಲ ಇದೆಲ್ಲ? ಇಲ್ಲ, ಟಾಸ್ಕ್ ಅಲ್ಲಿ ಗೆದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಂಟೆಂಡರ್ ಆಗಿ ಹೋಗೋದು. ಇವಾಗ ಏನು ಕಾಲೇಜ್ ಟೀಮ್ ಮಾಡ್ತಿರೋದ್ರಿಂದ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ. ಬಟ್ ಅದು Big Boss. ವೆಲ್ಕಮ್ ಮಾಡ್ತಾರೆ ಅನ್ಸುತ್ತೆ. ವೆಲ್ಕಮ್ ಟು ಬಿಗ್ ಬಾಸ್ ಹೌಸ್. ಬೇಬಿ ಕಾಲೇಜ್ ವಾರ್ಷಿಕೋತ್ಸವದ ಈ ಶುಭ ದಿನದಂದು ಡ್ಯಾನ್ಸಿಂಗ್ ಚಾಂಪಿಯನ್ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿರುವ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಿಮಗೆ ಬಿಗ್ ಬಾಸ್ ಸೀಸನ್ 12ರ ಈ ಮನೆಯಲ್ಲಿ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ನೀವಿಲ್ಲಿ ಕಳೆಯುವಷ್ಟು ಕಾಲ ಮನರಂಜನಾತ್ಮಕವಾಗಿ ಅಳಿಯದ್ದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ಥ್ಯಾಂಕ್ ಯು. ಹೋಗಿ ಅಕ್ಕಿಗೆ ಯಾಕೆ ಹೋಗು ಬರೇನ ತಿನ್ನುವ ಮೇಡಮ್, ಹಂಗೆ ಮಾರ್ಕೆಟ್ ಗಿರ್ಕೆಟ್ ಹೋಗಿ ತರಕಾರಿ ದಿನಸಿ ತರ್ಬೇಕು. ನೀವೆಲ್ಲ ರೆಡಿ ಮಾಡಿರ್ತೀರಾ ಅಂತ ಅನ್ಕೊಂಡು ನಾನು ರೆಡಿ ಆಗಿ ಬಂದಿದೆ, ತಿನ್ನಕ್ ರೆಡಿ ಆಗಿ ಬಂದಿದೆ. ನೋಡಿಲ್ವಾ ನೀನಿಲ್ಲಿ ಊಟಕ್ಕಿಲ್ಲ ಅನ್ನೋದೇನು ಅಕ್ಕ ನಮ್ಗೇನೆ ಇಲ್ಲಿ ಅಂತ ಇಲ್ಲ. ಹೌದಾ? ನಿಮ್ಗೆ ಇಲ್ದೇ ಇದ್ರು ನಂಗೆ ಹಾಲು ಕೊಟ್ಟಲ್ಲ. ಥ್ಯಾಂಕ್ ಯು. ಇವ್ರಿಬ್ರು ಬಂದ್ಮೇಲೆ ಸ್ಟೆಪ್ಗಳೇ ಮರ್ತೋದಲ್ವಾ? ಹೌದಾ? ಸ್ಟೆಪ್ ಮೂಡಲಿದ್ದು ಆ ಸ್ಟೆಪ್ ಯಾವಾಗ ಸ್ಪಂದನ ಅಂತ ಗೊತ್ತು, ಎಲ್ರು ಗೊತ್ತು. ಸ್ಪಂದನ ಅಂತ ನನ್ನ ಫ್ರೆಂಡ್ ಇದೆ. ಹೌದಾ? ಅಂತ ಚೂರಿ ಆಗ್ತಾಳೋ ಅಲ್ಲೇ ಇಲ್ಲಿ ನೋಡಕ್ಕಾಗಲ್ಲ, ಅಲ್ಲಿ ಲೈಟಿಂಗ್ ಅಲ್ಲಿ ಚೆನ್ನಾಗಿ ಪಾಪ ಹುಡ್ಗ ಅಲ್ಲಿಂದ ಅವಾಗ್ಲೇ ಧನುನು ಹಂಗೆ ಮಾಡಿದ್ರ. ಹಂಗ ಏನು ನನ್ ಕೆಲಸ ನೀನ್ ಕದ್ಬಿಟ್ಟಿಯಾ? ಅದೇ ಕೆಲಸ ಮಾಡ್ತೀರಾ? ಹಾ ಕೊಡಿ, ನಾನು ಓದ್ತೀನಿ. ನೀವೇ ಓದ್ಬೇಕಾ? ಇಲ್ಲ ಕೊಡು, ಮತ್ತೆ ಅವ್ರಿಗೆ ಓದಿ ನೀವೇ ಓದಿ. ನಿಮ್ಮ ವಾಯ್ಸ್ ಕೇಳಬೇಕು, ವಾಯ್ಸ್ ಕೊಡಲಿ ಕೇಳಿ ಏ ಪ್ರಿನ್ಸಿಪಾಲ್ ಚೇರ್ ಅಲ್ಲಿ ಕೂತ್ರೆ ಅವ್ರು ಒಂದ್ಸಲ ಹೊಡೆದ್ರೆ ನಾನು ಕೂತ್ಕೊಳ್ಳಿ. ಏನಿಲ್ಲ, ಹೆಣ್ಮಕ್ಳು ಕೂತ್ರೆ ಅವ್ರು ಏನು ಅನ್ನಲ್ಲಕ್ಕನ. ಸುಂದರ, ಅತಿ ಸುಂದರ. ಓಕೆನಾ? ಬನ್ನಿ ಮೇಡಮ್. ಓಕೆ, ರೆಡಿ? ಈ ಪತ್ರವನ್ನು ಎಲ್ಲರ ಸಮ್ಮುಖದಲ್ಲಿ ಓದಬೇಕು. ಡಾನ್ಸಿಂಗ್ ಚಾಂಪಿಯನ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಬಿಬಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಮೊದಲಿಗೆ ಭಾಗ್ಯ, ಪ್ರೇಮ ಹಾಗೂ ಪ್ರಿನ್ಸಿಪಾಲ್ ರಘು ಅವರು ತೀರ್ಪುಗಾರರ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು. ಉಳಿದ ಎಲ್ಲ ವಿದ್ಯಾರ್ಥಿಗಳು ಬೆಂಚುಗಳಲ್ಲಿ ಕುಳಿತುಕೊಳ್ಳಬೇಕು. ನಂತರ ಪ್ರಿನ್ಸಿಪಾಲ್ ರಘು ಅವರು ಮೊದಲ ನೃತ್ಯ ಪ್ರದರ್ಶನ ಮಾಡುವ ತಂಡ ನಮ್ಮ ಹಳೆ ಫ್ರೆಂಡ್ಸ್ ಒಂಚೂರು ನೋಡಾಕಿ ಮಾರ್ಕ್ಸ್ ಅಷ್ಟೇ. ನಾವು ನೀವು 70s ಅಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ರಿ. ನಾನು ಹುಟ್ಟಿದ್ 1947 ಅಲ್ಲಿ. ಅದೇ ನಾನು ಮುಗ್ದೋಗಿದ್ದ ಜೀವನ. ಹೌದಾ? ತುಂಬಾ
ಗುಡ್ ಲಕ್ ಸ್ಟೂಡೆಂಟ್ಸ್. ಚೆನ್ನಾಗಿ ಮಾಡಿ ನಮ್ ಗೆಸ್ಟ್ ನ ಡಿಸಪಾಯಿಂಟ್ ಮಾಡಬೇಡಿ. ಯಾರು ಮೇಡಮ್ ಚಟುವಟಿಕೆ ಏನು ಅಂತ ಅರ್ಥ ಐತೆ ನಿಮ್ಗೆ? 2 ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಬ್ಲೂ ಟೀಮ್ಗೆ ಜಾಸ್ತಿ ಮಾರ್ಕ್ಸ್ ಕೊಡ್ಬೇಕು. ಬ್ಲೂನಾ ಇದು? ನನ್ನ ಕಡೆ ಬ್ಲೂನೇ ಕಾಣಿಸ್ತಾ ಇರೋದು. ಬ್ಲೂ ಅಲ್ವಾ ಅದು? ಅಲ್ಲ, ಯಾವಾಗೂ ಕ್ಲಾಸ್ ಆಚೆನೆ ಇರ್ತಾನೆ. ನೀವು ಬಂದಿದ್ದೀರಾ ಅಂತ ಒಳಗಡೆ ಇದ್ದಾನೆ. ಡಿಬಾರ್ ಆಗಿಲ್ಲ ಅವ್ನು. ಆಕ್ಚುಲಿ ಮಾಡ್ಬೇಕಾಗಿತ್ತು ಡಿಬಾರ್. ಅಲ್ಲ, ಏಜ್ ಬಾರ್ ಆಗಿರೋರೆಲ್ಲ ಎಲ್ಲಿ ಡಿಬಾರ್ ಆಗ್ಬಿಟ್ಟು ನಾನು ಎಲ್ಲಿ ಗೋಲಿ? ಚಂದ್ರಣ್ಣ ನನಗೆ ಗೊತ್ತಿರೋದು ಒಂದೇ, ಡಿಬಾರು, ಏಜ್ ಬಾರು, ಬಾರು, ವರಲಕ್ಷ್ಮಿ ಬಾರು, ಮಹಾಲಕ್ಷ್ಮಿ ಬಾರು, ಶ್ರೀಕಂಠೇಶ್ವರ ಬಾರು, ಭಾಗ್ಯಲಕ್ಷ್ಮಿ ಬಾರು, ಪ್ರೇಮ ಕಾವ್ಯ ಬಾರು, ಬರೀ ಬಾರುಗಳೇ ಗೊತ್ತಿರೋದು. ಚೆನ್ನಾಗಿ ತಾವೇ ನೆನ್ಪಿಟ್ಕೊಂಡಿರೋ ಆಗಿದೆ. ಸರಿ ಆಯ್ತು, ಸ್ಟಾರ್ಟ್ ಮಾಡಿ. ಚೆನ್ನಾಗಿದೆ ನಿಮ್ ಕಾರ್ಬಾರು ಸರ್. ಓಪನ್ ಆಗ್ಬೇಕು. ಅಲ್ಲಿವರೆಗೂ ನಾನು ಯಾರನ್ನ ಮಾತಾಡ್ಸಿಲ್ಲ ಇನ್ನ. ನನ್ನ ಜೊತೆ ಮತ್ತೆ ಮಾತಾಡೋದು ಇಷ್ಟ ಆಯ್ತಾ? ಒಂದ್ಸಲ ಕಷ್ಟಪಟ್ಟು ನಿನ್ನಂತವ್ರ ಹತ್ರ ಯಾರು ಮಾತಾಡಮ್ಮಿ? ಓ ಮೈ ಗಾಡ್, ಪ್ರಿನ್ಸಿ ನೋಡು, ಎಲ್ಲರೂ ನನ್ನ ಮೇಲೆ ಕಣ್ಣು. ಪ್ರಿನ್ಸಿಗೆ ಬೇರೆಯವ್ರ ಲೈನ್ ನಾವೇ ಫಸ್ಟ್ ಯಾರು ಹೇಳಿದ್ದು? ಎಲ್ಲಿ ದಿನಸಿ ಎಲ್ಲ ಐತೆ ಮನೇಲಿ? ನಿಮಗ್ ಕೊಟ್ಟಿರೋಷ್ಟು ಊಟ ಯಾವ ಸೀಸನ್ ಅಲ್ಲೂ ಕೊಟ್ಟಿಲ್ಲ ಅನ್ಸುತ್ತೆ. ಮೇಡಮ್ ಮೇಡಮ್ ನಿಮ್ ಮಾತು ಕೇಳ್ತಾರೆ, ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೇಳಿ ನನ್ನಿಂದ. ಯಾಕೆ ಯಾಕೆ ಭಯನಾ? ನಮ್ ಸುಷ್ಮಾ ಮೇಡಮ್ ನಮ್ಮ ಅಕ್ಕ ಇದ್ದಂಗೆ. ಬಾ ಅವ್ರ ಜೊತೆ ಮಾತಾಡು. ತಾಕತ್ತಿದ್ರೆ ಈಗ ಮಾತಾಡ್ಬೇಕು ಅಂತ ಹೇಳಿದ್ರು. ನೀನ್ ಯಾಕೆ ಹೋಯ್ತಾ ಇದೆಯಾ? ಅವ್ರು ಹೋಗ್ತಾ ಇದ್ದಾರೆ, ನೀವು ಹೋಗು. ಹೋಗು. ಮೈನಸ್ ಪಾಯಿಂಟ್ ಕೊಡ್ಬೋದು ಅಂತ ಹೇಳಿದ್ದಾರೆ. ನೀವು ಹೋಗಿ. ಮಾತಾಡಿ ನೀವು ಹೋಗಿ. ಮಾತಾಡ್ಕೊ ಬರೋಗಿ. ಹೋಗಿ ಬನ್ನಿ ಮೇಡಮ್. ಏನು ಸ್ಪಂದನ ಮೇಡಮ್, ಏನ್ ಸಮಾಚಾರ? ಹೇಳಿ ಮೇಡಮ್. ಹೇಗ್ ನಡೀತಾ ಇದೆ ಎಲ್ಲ ಕಾರ್ಬಾರು? ಚೆನ್ನಾಗಿದೆ. ಮಿಸ್ ಮಾಡ್ತಾ ಇದೀರಾ ಫ್ಯಾಮಿಲಿನ? ಸ್ವಲ್ಪ ಡಲ್ಲ ಬಂದಿದೆ, ಯಾಕೆ? ಹೌದಾ? ಕೈ ಮಿಸ್ ಮಾಡ್ತಿಲ್ಲ. ಆದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು ನನಗೆ. ಹೌದು. ಐ ಥಿಂಕ್ ಆ ಡ್ರಾಮಾ ಇಂದ ಇನ್ನೂ ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಒಂದೊಂದ್ಸಲ ಚಂದ ಮಾತಾಡ್ಕೊಂಡು ಚಂದ ಆಟ ಆಡ್ಕೊಂಡು ಎಲ್ಲ ಇರ್ತೀಯ, ಸಡನ್ ಆಗಿ ಒಂಥರ ಡ್ರಾಪ್ ಆಗುತ್ತೆ. ಆದಷ್ಟು ಫುಲ್ ಆಫ್ ಎನರ್ಜಿ. ಆಮೇಲೆ ಜಗಳ ಆಡಬೇಕು ಅಂತ ಏನೂ ಇಲ್ಲ ಜಗಳ ಆಡಬೇಕು ಅಂತ. ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಖುಷಿಯಾಗಿ ಇತ್ಕೊಂಡು ನಾನು ಅವಳಿಗೂ ಅದನ್ನೇ ಹೇಳಿದೆ. ಇಲ್ಲಿ ನಾವೆಲ್ಲ ಸಂಬಂಧ ಬೆಳೆಸೋಕೆ ಬಂದಿಲ್ಲ, ಫ್ರೆಂಡ್ಸ್ ಆಗಿದ್ರೆ ಒಳ್ಳೇದು. ಎನಿಮೀಸ್ ಅಂತ ಅನ್ನಿಸ್ತಾ ಇದ್ದಾರೆ ಅಂದರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಇನ್ನೂ ಶತ್ರುತ್ವ ವಹಿಸ್ಕೊಂಡು ಅವ್ರನ್ನ ದೂರ ನಾವು ನಿಮ್ಮ ಮುಖಗಳನ್ನೇ ನೋಡ್ಕೋಬೇಕಲ್ಲ ದಿನ ಬೆಳಗಾದ್ರೆ. ಸೊ ಜಸ್ಟ್ ಫರ್ಗೆಟ್ ಅಂಡ್ ಮೂವ್ ಆನ್ ಅಷ್ಟೇ. ಹಿಂಗೇನು ಹೇಳ್ಬೇಕಾ? ಸುಮ್ಮನೆ ಚೆನ್ನಾಗಿ ರೆಡಿಯಾಗಿ, ಯಾವಾಗಲೂ ಚಂದ ರೆಡಿಯಾಗು. ಅವಾಗ ನಿಮ್ಗೆ ಫುಲ್ ಎನರ್ಜಿ ಬರುತ್ತೆ ಅಲ್ವಾ? ಇಲ್ಲ ಅಂದರೆ ಫುಲ್ ಒಂಥರ ಅಂತ ಅನಿಸ್ಬಿಡುತ್ತೆ. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಕೈಯಿಂದ ಬಿಡ್ಬೇಡ, ಪ್ರೂವ್ ಮಾಡಿ. ಇನ್ನು ಅದರ್ವೈಸ್ ನಿನ್ನನ್ನು ಇಷ್ಟಪಡೋರು ಅಯ್ಯೋ ಎಷ್ಟು ಮುದ್ದು ಎಷ್ಟು ಸ್ವೀಟು ಅದೆಲ್ಲ ಫ್ಯಾನ್ ಫಾಲೋಯಿಂಗ್ ಇದ್ದೇ ಇದೆ ಹೊರಗಡೆ, ಅದಕ್ಕೇನೂ ಕಮ್ಮಿ ಆಗಿಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಇಲ್ಲಿ ಕಾಣಿಸ್ಕೋಬೇಕು ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರಬೇಕು. ಸೊ 5 kg ಇಳಿಸುವುದು ಹೇಗೆ, ಹೆಚ್ಚಿಸುವುದು ಹೇಗೆ ಅದೆಲ್ಲ ಗೊತ್ತು ಅವ್ರಿಗೆ. ಏನಣ್ಣ ಅವ್ರ ಕಡೆಯಿಂದ ಪೇರೆಂಟ್ಸ್ ಮೀಟಿಂಗ್ ಅನ್ವಾಂಟೆಡ್ ಜಾಸ್ತಿ, ಸುಮ್ಮನೆ ಮಾತಾಡ್ತಾ ಇಲ್ಲ ಅನ್ವಾಂಟೆಡ್. ಹಂಗಾರೆ ನೀನ್ ಜಿಮ್ ಟ್ರೈನರ್ ಅನ್ನೋದು ಬಂದಾಗಿಂದ ಯಾರ ಹತ್ರನೂ ಆ ಥರ ಮಾತಾಡಿಲ್ಲ. ಹಂಗ ನಿಮ್ ಜಿಮ್ ಟ್ರೈನರ್ ಅಂದಿದ್ದು ಅನ್ವಾಂಟೆಡ್ ಕೇಳಿದಾಗ ನಾನು ನಿಮ್ ಜಿಮ್ ಟ್ರೈನರ್ ಅಂತ ಹೇಳಿದ್ ಅನ್ವಾಂಟೆಡ್ ಅದೊಂದೇ ಹೇಳಿದೆ. ಮಿಕ್ಕಿದ್ ಏನೇನ್ ಮಾಡ್ತೀನಿ ಅಂತ ಎಲ್ಲ ಹೇಳ್ದೆ. ಸಣ್ಣ ಅವ್ರ ಏನ್ ದಪ್ಪ ಇನ್ಪುಟ್ಸ್ ಅಲ್ಲ, ಇನ್ನೇನೇನ್ ಮಾಡ್ತೀನಿ ಅಂತ ಹೇಳ್ದೆ ನೀನು. ನಾನು ದಪ್ಪ ಆಗ್ಬೇಕಂತ ಹೇಳಿದ್ನ ನಿಮ್ಗೆ. ಹೇಳಿಲ್ವಾ? ನಾನು ಹೆಂಗ್ ನೆನ್ಕೊಂಡೆ? ಅದು ಒಂದೇ ಹೇಳಿ. ನಾನು ಮುಂಚೆ ಸಿನಿಮಾ ಮಾಡ್ಬೇಕಾದ್ರೆ ನಾನು ಸಿದ್ದಣ್ಣ ಹೀರೋ. ಕಾಮನ್ ಬಾಸ್ ಬನ್ನಿ ಬಾಸ್, ನಿಮ್ಮ ಹತ್ರ ಮಾತಾಡ್ತೇನಾ? ಟೆಲ್ ಮಿ ಹೌ ಆರ್ ಯು ಫೀಲಿಂಗ್? ವೀಕ್. ಭಯ ಇಷ್ಟೊಂದು ಚಿಲ್ಲು ಅಂತ ಗೊತ್ತಿರ್ಲಿಲ್ಲ. ಕಾವ್ಯ ಹೇಳಿದ್ಲು ಚಿಲ್ಲು ಅಂತ, ಇಷ್ಟೊಂದು ಚಿಲ್ಲು ಅಂತ ಗೊತ್ತಿರ್ಲಿಲ್ಲ. ಸುಮ್ಮನೆ ಇರ್ತಾರೆ ಗೊತ್ತಾ, ಪಾಯಿಂಟ್ ಇರಲ್ಲ. ಕರೆಕ್ಟ್, ಸುಮ್ಮನೆ ಮಾತಾಡ್ತಾರೆ. ಕರೆಕ್ಟ್, ಮಾತಾಡ್ಕೊಳ್ಳಿ. ಬಟ್ ಇಷ್ಟೊಂದು ಸೇಂಟ್ ಆಗಿದ್ರೆ ಏನಾಗುತ್ತೆ ಗೊತ್ತಾ? ದೇ ವಿಲ್ ಹ್ಯಾವ್ ಎ ರೀಸನ್ ಟು ನಾಮಿನೇಟ್ ಯು. ಈಸ್ ನಾಟ್ ಪಾರ್ಟಿಸಿಪೇಟಿಂಗ್, ಯಾವ್ದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ಯಾವ್ದ್ರಲ್ಲೂ ಜಗಳ ಮಾಡಿದ್ದೀರಾ, ಎಲ್ಲದ್ರಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದೀರಾ. ಇಲ್ಲಿ ಪಾಯಿಂಟ್ ಏನಂದ್ರೆ ಇವಾಗ
ಬೇಸ್ಲೆಸ್ ಜಗಳ ಆಗ್ತಿರ್ಬೇಕಾದ್ರೆ ಏನ್ ಯಾರ್ ಪರ ತಗೊಳಕ್ಕೂ ಆಗಲ್ಲ. ಇವತ್ತು ಒಂದ್ ನಡೀತು ಒಂದ್ ಜಗಳ ಬಂದು ಮಧ್ಯದಲ್ಲಿ ಯಾರೋ ಬಂದು ಸ್ಟಾಪ್ ಮಾಡಕ್ ಬಂದ್ರು ಎಲ್ಲರೂ ಅವ್ರಿಗೆ ಹೇಳೋದು ಇವ್ರು ಏನು ಇರ್ಲಿಲ್ವಲ್ಲ ಏನಕ್ಕೆ ಬಂದ್ರು ಆತರ ಮಾತಾಡೋದು ಬೇಡ. ಅರ್ಧ ಕಡೆ ಏನಕ್ಕೆ ಜಗಳ ಆಗತ್ತೆ ಅಂತಾನೆ ಅರ್ಥ ಆಗಲ್ಲ. ಅಲ್ಲ ಜಗಳದಲ್ಲಿ ಕಾಣೋದು ನಾನೇ ಆರ್ಟ್ ಡೈರೆಕ್ಟ್ರು ತಮ್ಮ ಪಿಕ್ಚರ್ಗೆ ಇದೇ ತಿಂಗಳು ನಮ್ದು ಇಂಟರ್ವ್ಯೂ ಮಾಡ್ಕೊಂಡು ಡೇಟ್ ಗೊತ್ತಿಲ್ಲ ನಿಮ್ಗೆ? ಗೊತ್ತಿಲ್ಲ. ಹೌದಾ? ಡೇಟ್ ಮಂತ್ ಎಂಡ್ ಅನ್ಸುತ್ತೆ. ನವೆಂಬರ್ ಬಂದಿಲ್ವಾ? ಇನ್ನು ಒಂದನೇ ತಾರೀಕು ಹಬ್ಬ ಇದೆ ಅಂತ ಅದು ಗೊತ್ತಾಗ್ಬಿಡುತ್ತೆ. ಮಂತ್ ಎಂಡ್ ಡೇಟ್ ಆಯಾ